ಅವಮಾನ. ಈ ಜಗತ್ತಿನಲ್ಲಿ ತಂದೆ ತಾಯಿಗಳಿಗೆ ಏನಪ್ಪಾ ಅಂದ್ರೆ ಮಕ್ಕಳಿಂದಲೇ ಸನ್ಮಾನ, ಮಕ್ಕಳಿಂದಲೇ ಅವಮಾನ ಅಂತ. ಮಕ್ಕಳು ಬೇಕು ಅಂತಾನೆ ಮಕ್ಕಳ ಎರೆದವರು ನನಗೆ ಮಕ್ಕಳೇ ಬೇಡ ಶಿವನೇ, ಯಾಕಪ್ಪ ಇಂತ ಮಕ್ಕಳು ಕೊಟ್ಟೆ ಅಂತ ಹೇಳ್ತಾರೆ. ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳು ಹುಟ್ಟು ಅವರು ತಂದೆ ತಾಯಿಗಳ ಕೀರ್ತಿ ಪತಾಕೆಯನ್ನು ಆರಿಸಬೇಕಂತೆ. ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಪಡೆದು ತಂದೆ ತಾಯಿಗಳ ಕಣ್ಣೆದುರಿಗೆ ಒಂದು ಉನ್ನತವಾದ ಹುದ್ದೆಯನ್ನು ಎಸಿನೋ ಡಿಸಿನೋ ಇಂಜಿನಿಯರ್ ಡಾಕ್ಟರ್ ಉನ್ನತವಾದ ಹುದ್ದೆಗೆ ಇರಿದಾಗ ಆ ಮಕ್ಕಳಿಗೆ ಆ ತಂದೆ ತಾಯಿಗಳನ್ನು ನೋಡಿ ಮಕ್ಕಳಿಗೆ ಒಂದು ದೊಡ್ಡ ಸನ್ಮಾನ ಮಾಡಿದಂಗಾಗುತ್ತೆ. ಇನ್ನು ಕೆಲವರು ತಂದೆ ತಾಯಿಗಳ ಒಂದು ಮರ್ಯಾದೆಯನ್ನು ಮೂರ್ಖಾಸ್ಕರ ಹಾಕ್ತಾರೆ, ಯಾಕಪ್ಪ ಇಂತ ಮಕ್ಕಳು ಕೊಟ್ಟೆ ಅಂತ ಹೇಳ್ತಾರೆ. ಆದ್ರಿಂದ ಇನ್ನು ಕೆಲವರು ಹೇಳ್ತಾರೆ ನೋಡಿ, ಒಂದು ಹೆಣ್ಣಿಗೆ ಒಳ್ಳೆ ಗಂಡ ಸಿಗಬೇಕು ಅಂದ್ರೆ ಹೆಣ್ಣು ಮಾಡಿದ ಪುಣ್ಯ. ಹೆಣ್ಣು ಮಕ್ಕಳಿಗೆ ಆ ತಕ್ಕನಾದ ಒಳ್ಳೆ ಗಂಡ ಸಿಗಬೇಕು ಅಂದ್ರೆ ಅದು ಹೆಣ್ಣು ಮಾಡಿದ ಪುಣ್ಯ. ಹಾಗೆ ಒಂದು ಗಂಡಿಗೆ ಒಳ್ಳೆ ಹೆಣ್ಣು ಸಿಗಬೇಕು ಅಂದ್ರೆ ಗಂಡು ಮಾಡಿದ ಪುಣ್ಯ. ಇವರಿಬ್ಬರಿಗೂ ಒಳ್ಳೆಯ ಮಕ್ಕಳಾಗಬೇಕು ಅಂದ್ರೆ ದೈವಾನುಗ್ರಹ ಅಂತ ಹೇಳ್ತಾರೆ. ಆದ್ರಿಂದ ಈ ಲೋಕದಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳಿಂದಲೇ ಸನ್ಮಾನ, ಮಕ್ಕಳಿಂದಲೇ ಅವಮಾನ ಅಂತ ಹೇಳ್ತಾ ಈ ಮುದ್ರಾಜ ಶಿವದಾಸಪ್ಪ ಇವರು ಪ್ರತಿನಿತ್ಯವೂ